ಮಾಹಿತಿ ಕೊಡ್ತೀವಿ. ಅಲ್ಲ, ರಿಯಾಯಿತಿ ನೀವು ತಗೊಂಡಿದ್ದೆ ಅವಾಗ? ಒಂದ್ ನಿಮಿಷ, 30 ವರ್ಷದಿಂದ 30 ವರ್ಷಕ್ಕೆ ಮುಂಚೆ ರಿಯಾಯಿತಿ ಇದ್ರೆ ತಗೊಂಡ್ರೋ ಇಲ್ಲೋ? ಸಭಾಧ್ಯಕ್ಷ, ಇಡೀ ರಾಜ್ಯದಲ್ಲಿ ಹಲವಾರು ಕಡೆ ಬಿಜೆಪಿ ಕಚೇರಿಗಳಿಗೆ ಸಹ ಅರ್ಬನ್ ಡೆವಲಪ್ಮೆಂಟ್ ಇಲಾಖೆಯಿಂದ ಇಷ್ಟೇ ದರ ಕೊಟ್ಟಿದ್ದೀವಿ ಸರ್. ರವಿಕುಮಾರ್ ಸಾಹೇಬ್ರೆ, ಎಷ್ಟು ಪರ್ಸೆಂಟ್ ಲೆಕ್ಕ ಕೊಡ್ತೀವಿ? ಮಾನ್ಯ ಸಭಾಪತಿಗಳೇ, CSITಗಳನ್ನ ಸಂಘ ಸಂಸ್ಥೆಗಳು ಕೊಡೋದು, ರಾಜಕೀಯ ಪಕ್ಷಗಳು ಕೊಡೋದು ಆವಾಗಿಂದ ನಡ್ಕೊಂಡ್ ಬಂದಿರುವಂತದ್ದು ಸಭಾಪತಿಗಳೇ. ಇದೇನು ಹೊಸದಾಗಿ 2023ರಲ್ಲಿ ಶುರು ಆದಂತಲ್ಲ ಸಭಾಧ್ಯಕ್ಷ. ಮಾನ್ಯ ಕ್ವಶನ್ ಕೇಳಿದ ಅರುಣ್ ಅವರೇ ಅವ್ರ ಸಂಘ ಸಂಸ್ಥೆಗೆ 2 CSI ತಗೊಂಡಿದ್ದಾರೆ. ಅತ್ಯಂತ ರಿಯಾಯಿತಿ ದರದಲ್ಲಿ ತಾವೇ ತಗೊಂಡಿದ್ದೀರಿ ಸರ್. ತಮ್ಮೊಂದು ನ್ಯಾಯ ಹಂಗಾರೆ ಇದಕ್ಕೊಂದು ನ್ಯಾಯನಾ? ಹೇಳ್ತೀನಿ, ಅದೇ ಐ ಗೆಟ್ ದ ಡೀಟೇಲ್ಸ್ ಸರ್. ನಾನೇ ನೀವು ಬಂದಾಗ ನಾನೇನೆ ಕ್ಯಾಬಿನೆಟ್ ಅಲ್ಲಾಗಿ ಮಾಡಿಕೊಟ್ಟೆ. ಇಲ್ಲ ರಿಯಾಯಿತಿ ಇಲ್ಲಲ್ಲ, ನಿಮಗೆ ತಪ್ಪು ಮಾಹಿತಿ ಕೊಡ್ತೀವಿ. ಅಲ್ಲ, ರಿಯಾಯಿತಿ ನೀವು ತಗೊಂಡಿದ್ದೆ ಅವಾಗ? ಒಂದ್ ನಿಮಿಷ, 30 ವರ್ಷದಿಂದ 30 ವರ್ಷಕ್ಕೆ ಮುಂಚೆ ರಿಯಾಯಿತಿ ಇದ್ರೆ ತಗೊಂಡ್ರೋ ಇಲ್ಲೋ? 30 ಕೊಟ್ಟಿಲ್ಲ. ಸಭಾಪತಿಗಳೇ, ಆ ಕಾಲದ ತಪ್ಪು ಮಾಹಿತಿ ಗಮನಕ್ಕೆ ನೀವು ಹೇಳ್ತಾ ಇರೋದು. 30 ವರ್ಷದಿಂದ ಏನ್ ಪ್ರೈಸ್ ಇತ್ತು ಕೇಳಿ. ಮಾನ್ಯ ಸದಸ್ಯರು ಅವರು ಪಾಪ ಜನಗಳಿಗೆ ಅನುಕೂಲಕ್ಕೋಸ್ಕರನೇ ಮಾಡಿದ್ರು. ನಾನು ಅದನ್ನ ಅಡ್ಗಳಿದ್ದಲ್ಲ ಸಭಾಧ್ಯಕ್ಷರೇ. ಬಟ್ ಯಾವುದೋ ತಗೊಂಡಿದ್ದಾರೆ ಸಭಾಧ್ಯಕ್ಷರೇ. ಅದಾದ್ಮೇಲೆ ಸಭಾಧ್ಯಕ್ಷರೇ, ಇಡೀ ರಾಜ್ಯದಲ್ಲಿ ಹಲವಾರು ಕಡೆ ಬಿಜೆಪಿ ಕಚೇರಿಗಳಿಗೆ ಸಹ ಅರ್ಬನ್ ಡೆವಲಪ್ಮೆಂಟ್ ಇಲಾಖೆಯಿಂದ ಇಷ್ಟೇ ದರ ಕೊಟ್ಟಿದ್ದೀವಿ ಸರ್. ರವಿಕುಮಾರ್ ಸಾಹೇಬ್ರೆ, ಎಷ್ಟು ಪರ್ಸೆಂಟ್ ಲೆಕ್ಕ ಕೊಡ್ತೀವಿ? ಎಷ್ಟು ಪರ್ಸೆಂಟಿಗೆ ಹೇಳಿ? 10% ತಗೊಂಡಿದ್ದೀವಿ. ಕಾಂಗ್ರೆಸ್ 5% ತಗೊಂಡಿದೀವ. 5 ಲಕ್ಷಕ್ಕೆ 1 ಎಕರೆ ತಗೊಂಡಿದ್ದೀವ. ಅಲ್ಲ, 1 ಎಕರೆನ 5 ಲಕ್ಷಕ್ಕೆ ತಗೊಂಡಿದ್ದೀವ ಅನ್ನೋದು ಪೇಪರ್ ಇದೆ. ಹೇಳಕತ್ತೀನಿ, ಅರ್ಧಕ್ಕೆ ಯಾವ ಹೋಗಂಗಿಲ್ಲ. ನೀ ಏನ್ ಮಾತಾಡ್ಬೇಡಿ, ಮುಗಿಸೋರು ನೋಡಿ. ನೀವ್ ಏನ್ ಮಾಡಿದ್ರಿ ನನಗೆ? ಏನ್ ಮಾಡ್ಬೇಕು ಅಲ್ಲಿ ಕ್ವಶನ್ ಮಾಡ್ಲಿ
ಒಂದ್ ನಿಮಿಷ ಕೊಡ್ರಿ. ಇದು ಕ್ವಶನ್ ಅವರ್ಸ್. ಕ್ವಶನ್ ಕೇಳಿದ್ರಿ, ಉತ್ತರ ಹೇಳಿದ್ರ ನಿಮ್ಮ ಸಮಾಧಾನಕ್ಕೆ ಬೇರೆ ಕಳ್ಸ್ರಿ, ನಾನು ಅಲೋ ಮಾಡ್ತೀನಿ. ಕೂತ್ಕೊಳ್ರಿ. ಏನ್ ಬುದ್ಧಿ ಕೂತ್ಕೊ. ಏನ್ ಕಾಮನ್ ಸೆನ್ಸ್ ಇರ್ಬೇಕು ಏನಾರ. ನ್ಯಾಯದಿಂದ ನೋಡಿ ನಾ ಹೇಳ್ತೀನಿ. ಒಂದ್ ನಿಮಿಷ ನೀವು ಒಂದ್ ನಿಮಿಷ ರೀ. ಸುಳ್ಳು ಹೇಳ್ತಾರೋ ಸತ್ಯ ಹೇಳ್ತಾರೋ ನನಗೊಂದು ಕ್ವಶನ್ ಅವರ್ಸ್ಗೆ ಕ್ವಶನ್ ಅವರ್ಸ್ ಐತಿ. ನಿಮಗೆ ಇಫ್ ಯು ಆರ್ ನಾಟ್ ಸ್ಯಾಟಿಸ್ಫೈಡ್ ಆನ್ಸರ್ ಗಿವನ್ ಬೈ ದಿ ಮಿನಿಸ್ಟರ್, ಯು ಕ್ಯಾನ್ ಗಿವ್ ಇನ್ ಅನದರ್, ಐ ವಿಲ್ ಟೇಕ್ ಇಟ್ ಇನ್ ದ ನ್ಯೂಸ್. ಅಲ್ಲ ಆಯ್ತು. ಈಗ ನೀವು ನೋಡಿ, ನಿಮ್ದು ಎಷ್ಟೊತ್ತಿಗೆ ಶುರು ಆಗೈತೆ ಅಂದ್ರೆ ನೀವು ನೋಡಿ ವಿಚಾರ ಮಾಡಿ. 11:25 ಸ್ಟಾರ್ಟ್ ಆಗಿತ್ತು. ಎಷ್ಟೊತ್ತಾಗ ನಿಮ್ ಕ್ವಶನ್ ಹಿಡಿದ್ರೆ ನೀವು ಬೇರೆ ಕೊಡ್ತೀರಿ. ನಾ ಹೇಳ್ತೀನಿ ಮುಂದಿನ ನಾ ಟೈಮಿಗೆ ಲ್ಯಾಬ್ ಸರ್ ನನ್ ಕೇಳಬೇಡಿ. ಇನ್ನೊಂದು ಕ್ವಶನ್ ಮಾನ್ಯ ಸಭಾಪತಿಗಳೇ, ಕೊಡಿ ರೂಲ್ಸ್ ಸರ್ ಓದ್ಕೊಡಿ. ಕೊಡಿ ನೀವು. ಅಲ್ಲ ಮಾನ್ಯ ಸಭಾಪತಿಗಳೇ, ಸ್ವಲ್ಪ ಅಲ್ಲ ಆಯ್ತು. ಇನ್ನೊಂದು ಕ್ವಶನ್ ನಿಮ್ದು ಆಮೇಲೆ ತಗೊಳ್ತೀನಿ.